ರಾತ್ರಿ 10:30 ಆಗಿತ್ತು. ಸವಿತಾ ಉಪಹಾರ ಹೋಟೆಲ್ನ ಬಾಗಿಲು ತಳ್ಳಿ ಅಮಿತ್ ಒಳಗೆ ಬಂದ. ಹೋಟೆಲ್ ಬಂದ್ ಆಗೋ ಸಮಯ ಆಗಿ ಹೋಗಿತ್ತು ಅಂತ ಅವನಿಗೆ ಗೊತ್ತಿತ್ತು. ಆದರೂ ಪಾರ್ಸೆಲ್ ತಗೊಂಡು ಹೋಗೋಣ ಅನ್ನೋ ಆಸೆಯಿಂದ ಒಳಗೆ ಹೋದ. ಕಳೆದ 6 ತಿಂಗಳುಗಳಿಂದ ಅವನಿಗೆ ಇದು ನಿಯಮಿತ ಹೋಟೆಲ್ ಆಗಿತ್ತು. ಇಲ್ಲಿನ ಚಹಾ ಮಿಶ್ರ ಪಾವ್ನಿಂದ ಹಿಡಿದು ಮ್ಯಾಗಿ, ಪಾವ್ ಬಾಜಿ, ಬಿರಿಯಾನಿವರೆಗೂ ಎಲ್ಲಾ ಖಾದ್ಯಗಳನ್ನು ಅವನು ಟ್ರೈ ಮಾಡಿದ್ದ. ಹೊಸ ಹೋಟೆಲ್ಗಳಿಗೆ ಎಂದು ಹೋಗೋದಿಲ್ಲ ಅಂತ ಹೇಳುತ್ತಿದ್ದ ಅಮಿತ್ ಸವಿತಾ ಉಪಹಾರ ಹೋಟೆಲ್ಗೆ ವಾರಕ್ಕೆ 2-3 ಸಲ ಬರುತ್ತಿದ್ದ. ರಾತ್ರಿ 9ರಿಂದ ಬೆಳಿಗ್ಗೆ 10 ಗಂಟೆಯವರೆಗೂ ಬಂದು ಮೆನುವಿನಲ್ಲಿರುವ ಯಾವುದಾದರೂ ಪಾರ್ಸೆಲ್ ತೆಗೆದುಕೊಂಡು ನಂತರ ಹೋಟೆಲ್ ಮಾಲೀಕರಾದ ರುಚಿತಾಳ ಜೊತೆ ಮಾತಾಡುತ್ತಿದ್ದ. ಹೊಟ್ಟೆ ತುಂಬಿ ಮನಸ್ಸು ತುಂಬಿದ ಮೇಲೆ ಮುಂದಿನ ಕೆಲಸಕ್ಕೆ ಹೋಗುತ್ತಿದ್ದ. ಇದು ಅವನ ದಿನಚರಿಯಾಗಿತ್ತು. ದಿನವಿಡೀ ಕೆಲಸ ಮಾಡಿ ಆಯಾಸ ಆದ ಮೇಲೆ ರಾತ್ರಿ ರುಚಿತಾಳ ಜೊತೆ ಮಾತಾಡಿದ್ರೆ ಅವನಿಗೆ ತುಂಬಾ ರಿಫ್ರೆಶ್ ಆಗುತ್ತಿತ್ತು. ರುಚಿತಾಳ ನಡೆ, ಮಾತು, ನೋಟ ಎಲ್ಲವೂ ಅವನಿಗೆ ಬಹಳ ಇಷ್ಟವಾಗುತ್ತಿತ್ತು. ಇಬ್ಬರ ಮಾತು ಕೆಲಸಕ್ಕೆ ಸಂಬಂಧಿಸಿದ್ದೇ ಆಗಿತ್ತು. ಕೆಲವೇ ನಿಮಿಷಗಳ ಮಾತು, ಆದರೂ ಅಮಿತ್ಗೆ ಅದು ಬೇಕಿತ್ತು. ರುಚಿತಾ ಸುಮಾರು 35 ವರ್ಷದವರಾಗಿದ್ದಾರೆ. ಅವರ ಗಂಡನ ಬಗ್ಗೆ ಅಥವಾ ಕುಟುಂಬದ ಬಗ್ಗೆ ಯಾರಿಗೂ ಏನೂ ತಿಳಿದಿರಲಿಲ್ಲ. ರುಚಿತಾ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಹೋಟೆಲ್ನಲ್ಲಿ ಇರುತ್ತಿದ್ದರು. ಮಧ್ಯಾಹ್ನ ವಿಶ್ರಾಂತಿಗೆ ಅವರು ಅಡುಗೆ ಮನೆಯ ಮೇಲಿನ ಹಜಾರದಲ್ಲಿ ಮಂಚ ಹಾಕಿಕೊಂಡಿದ್ದರು. ರುಚಿತಾ ಒಬ್ಬಂಟಿಯಾಗಿದ್ದಾರೆ ಎಂದು ಅಮಿತ್ಗೆ ಬೇರೆಯವರ ಮಾತುಗಳಿಂದ ತಿಳಿದು ಬಂದಿತ್ತು. ಅವರ ತುಸು ಕಪ್ಪು ಬಣ್ಣದ ಚರ್ಮ, ಆಕರ್ಷಕ ದೇಹ, ಲಯಬದ್ಧ ನಡಿಗೆ, ಮಧುರ ಮಾತುಗಳು ಇವೆಲ್ಲದರಲ್ಲೂ ಅಮಿತ್ ಮನಸೋತಿದ್ದ. ರುಚಿತಾಳ ಕುಟುಂಬದ ಬಗ್ಗೆ ತಿಳಿದೊಡನೆ ಅವರಿಗೆ ಪ್ರಪೋಸ್ ಮಾಡಬೇಕೆಂದು ಅಮಿತ್ ದೀರ್ಘಕಾಲದಿಂದ ಯೋಚಿಸುತ್ತಿದ್ದ. ಆದರೆ ಅವರ ಮುಂದೆ ಈ ವಿಷಯವನ್ನು ಪ್ರಸ್ತಾಪಿಸಲು ಅವನಿಗೆ ಇನ್ನೂ ಧೈರ್ಯ ಬಂದಿರಲಿಲ್ಲ. ರುಚಿತಾಳ ಕೈಯಲ್ಲಿ ತಿಂದ ಖಾದ್ಯ ಅವನ ಹೊಟ್ಟೆ ಮತ್ತು ನಾಲಿಗೆ ತೃಪ್ತಿಪಡಿಸುತ್ತಿತ್ತು. ಅವರ ನೆನಪು ರಾತ್ರಿ ಅವನ ಮನಸ್ಸನ್ನು ತೃಪ್ತಿಪಡಿಸುತ್ತಿತ್ತು. ಕಳೆದ 6 ತಿಂಗಳಿಂದ ರುಚಿತಾಳ ರೂಪವನ್ನು ಮನದಲ್ಲಿ ಇಟ್ಟುಕೊಂಡು ಅವನು ಇಡೀ ರಾತ್ರಿ ಹಾತೊರೆಯುತ್ತಿದ್ದ. ಅವನಿಗೆ ಗೊಂದಲವೂ ಆಗುತ್ತಿತ್ತು. ರಾತ್ರಿಯ ಕನಸುಗಳು ಮತ್ತು ರುಚಿತಾಳ ಬಗ್ಗೆ ಅನಗತ್ಯವಾದ ಆಲೋಚನೆಗಳು ಅಮಿತ್ನನ್ನು ಉದ್ರೇಕಗೊಳಿಸುತ್ತಿದ್ದವು. ರುಚಿತಾಳ ಹತ್ತಿರ ಹೋದಾಗ ಅವನ ಹೃದಯ ಚಡಪಡಿಸತೊಡಗಿತು. ಇಂದು ರುಚಿತಾ ಬಹಳ ದಣಿದಂತೆ ಕಾಣುತ್ತಿದ್ದಳು. ಆದರೆ ಅಮಿತ್ನನ್ನು ನೋಡುತ್ತಲೇ ಅವಳು ಹಿಂದಿನಂತೆ ನಗುತ್ತಾ ಚುರುಕಾಗಿ ಕುರ್ಚಿಯಿಂದ ಎದ್ದು ಹೊಳೆಯುವ ಕಣ್ಣುಗಳಿಂದ ಅವನನ್ನು ಸ್ವಾಗತಿಸಿದಳು. ಅವಳ ತುಟಿಗಳ ಮೇಲೆ ಇಂದು ಹಗುರವಾದ ನೇರಳೆ ಬಣ್ಣದ ಲಿಪ್ಸ್ಟಿಕ್ ಇತ್ತು. ಪ್ರತಿದಿನ ಗುಲಾಬಿ ಅಥವಾ ಚಾಕೊಲೇಟ್ ಬಣ್ಣದ ಲಿಪ್ಸ್ಟಿಕ್ ಹಚ್ಚಿಕೊಳ್ಳುವ ಹುಡುಗಿಯರಿಗಿಂತ ರುಚಿತಾಳ ಈ ಆಯ್ಕೆ ಅಮಿತ್ಗೆ ತುಂಬಾ ಇಷ್ಟವಾಗಿತ್ತು. ಕೌಂಟರ್ ಮತ್ತು ಅಡುಗೆ ಎರಡೂ ಕಡೆ ಕೆಲಸ ಮಾಡುತ್ತಿದ್ದರಿಂದ ಅವಳು ಅಡಿಗೆ ಏಪ್ರಿಲ್ ಹಾಕಿಕೊಂಡಿದ್ದಳು ಮತ್ತು ಕೂದಲನ್ನು ಹಿಂದೆ ಕಟ್ಟಿದ್ದಳು. ಸ್ಲೀವ್ಲೆಸ್ ಬ್ಲೌಸ್ ಮತ್ತು ಸೀರೆಯಲ್ಲಿ ಅವಳು ಇನ್ನಷ್ಟು ಆಕರ್ಷಕವಾಗಿ ಕಾಣುತ್ತಿದ್ದಳು. ಅಮಿತ್ನ ಅಭಿಪ್ರಾಯದಲ್ಲಿ ರುಚಿತಾಳ ಉಡುಪಿನ ಆಯ್ಕೆ ಅದ್ಭುತವಾಗಿತ್ತು. ಹೋಟೆಲ್ನಲ್ಲಿ ಅವಳು ಸೀರೆ ಮತ್ತು ಚೂಡಿದಾರ್ ಧರಿಸುತ್ತಿದ್ದಳು. ಅಮಿತ್ಗೆ ಅವಳ ಸ್ಲೀವ್ಲೆಸ್ ಬ್ಲೌಸ್ ಧರಿಸುವುದು ತುಂಬಾ ಇಷ್ಟವಾಗಿತ್ತು. ಈಗಲೂ ಅವಳನ್ನು ನೋಡುತ್ತಿದ್ದಂತೆ ಅವನಲ್ಲಿ ಅನಿರೀಕ್ಷಿತ ಭಾವನೆಗಳು ಉದ್ಭವಿಸತೊಡಗಿದವು. ಆದರೆ ಎಂದಿನಂತೆ ತನ್ನ ನಿಜವಾದ ಆಲೋಚನೆಗಳನ್ನು ಮರೆಮಾಚಿ ಅವನು ಬೇರೆ ವಿಷಯದ ಬಗ್ಗೆ ಮಾತನಾಡಲು ಆರಂಭಿಸಿದನು. ರುಚಿತಾ, ಇತ್ತೀಚೆಗೆ ನಿನ್ನ ಕೆಲಸ ತುಂಬಾ ಹೆಚ್ಚಾಗಿದೆ. ನೀನು ತುಂಬಾ ದಣಿದಂತೆ ಕಾಣುತ್ತಿದ್ದೀಯಾ? ನೀನು ಕೆಲವು ದಿನಗಳ ರಜೆ ತೆಗೆದುಕೊಳ್ಳಬೇಕು ಎಂದನು. ರುಚಿತಾ ಆಳವಾದ ಉಸಿರು ಬಿಟ್ಟು ಕೆಳಗೆ ಕುಳಿತು, ನಾನು ತುಂಬಾ ದಣಿದಿದ್ದೇನೆ, ಆದರೆ ರಜೆ ಬಗ್ಗೆ ಯೋಚಿಸಲು ಸಾಧ್ಯವಿಲ್ಲ. ಅಷ್ಟು ಕೆಲಸ ಇದೆ. ಇವತ್ತು ನೋಡು ಎಷ್ಟು ಕೆಟ್ಟ ದಿನ ಇತ್ತು ಅಂದಳು. ಏನಾಯ್ತು ರುಚಿತಾ? ಅಮಿತ್ ಕಳವಳದಿಂದ ಕೇಳಿದ. ಬೆಳಿಗ್ಗೆ ಸ್ವಚ್ಛಗೊಳಿಸುವವರು ಬಂದು ಹೊಡೆದಾಡಿಕೊಂಡರು. ಆಮೇಲೆ ಹೋಟೆಲ್ ಸ್ವಚ್ಛ ಮಾಡುವುದರಿಂದ ಹಿಡಿದು ಎಲ್ಲವನ್ನೂ ನಾನೇ ಮಾಡಬೇಕಾಯಿತು. ಮಧ್ಯಾಹ್ನ ಕಾರ್ಪೊರೇಷನ್ ಅವರು ಬಂದು ಏನೋ ಪರಿಶೀಲನೆ ಮಾಡಿ ಹೋದರು. ಅವರಿಗೆ ಹಣ ಕೊಡಬೇಕಾಯಿತು. ಡಬ್ಬಿಯಿಂದ 500 ರೂಪಾಯಿ ಕೊಟ್ಟಾಗ ಅವರು ನಗುತ್ತಾ ಹೋದರು. ರುಚಿತ ಕೋಪದಿಂದ ಮಾತನಾಡುತ್ತಿದ್ದಳು. ಅವಳು ಮಾತನಾಡುವಾಗ ಕೆಟ್ಟ ಪದಗಳನ್ನು ಬಳಸುತ್ತಿದ್ದಳು. ಅಮಿತ್ಗೆ ಮೊದಲು ಅದು ವಿಚಿತ್ರವೆನಿಸುತ್ತಿತ್ತು. ಆದರೆ ಈಗ ಅವನಿಗೆ ಅದಕ್ಕೆ ಹೊಂದಿಕೊಳ್ಳುವ ಅಭ್ಯಾಸವಾಯಿತು. ಕೋಪ ಬಂದಾಗ ರುಚಿತಾ ಇನ್ನೂ ಹೆಚ್ಚು ಕೆಟ್ಟದಾಗಿ ಮಾಡಬಹುದು ಎಂದು ಅವನಿಗೆ ಅನಿಸಿತ್ತು. ರುಚಿತಾ ಅಷ್ಟು ಕೋಪ ಮಾಡಿಕೊಳ್ಳಬೇಡ ಅಂತ ಅಮಿತ್ ಸಮಾಧಾನ ಪಡಿಸಿದ. ಅದು ಸಾಲದು ಅಂತ ಕಿಚನ್ನಲ್ಲಿ ಸಹಾಯ ಮಾಡುವ ಅಸ್ಮಿತಾ ಇವತ್ತು ಮನೆಗೆ ಬೇಗ ಹೋಗಬೇಕಾಯಿತು. ಸಂಜೆ ಗ್ರಾಹಕರು ಬರುವ ಮೊದಲು ಅವಳು ಹೋದಳು. ನಾನು ಓಡಾಡುತ್ತಾ ಆರ್ಡರ್ ತೆಗೆದುಕೊಳ್ಳುವುದು, ತಿಂಡಿ ಮಾಡುವುದು, ತಿಂಡಿ ಕೊಡುವುದು, ಬಿಲ್ ಕೊಡುವುದು ಎಲ್ಲವನ್ನೂ ನಾನೇ ಮಾಡಬೇಕಾಯಿತು. ರುಚಿತಾ ಸಿಟ್ಟಿನಲ್ಲಿ ಹೇಳಿದಳು. ಅದಕ್ಕೆ ಪರಿಹಾರವಿದೆ ರುಚಿತಾ, ಅಮಿತ್ ನಗುತ್ತಾ ಹೇಳಿದ. ನಾನು ನಿನಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧನಿದ್ದೇನೆ. ನಿನಗೆ ಬೇಕಾದಾಗ ನಾನು ನನ್ನ ಕೆಲಸ ಬೇಕಾದರೂ ಬಿಟ್ಟು ಬರುತ್ತೇನೆ ಅಂತ ಹೇಳಿದ. ಇಲ್ಲಿ ನೀನು ಹೇಳುವ ಯಾವುದೇ ಕೆಲಸ ನಾನು ಮಾಡುತ್ತೇನೆ.
ಕೌಂಟರ್ ನೋಡಿಕೊಳ್ಳುತ್ತೇನೆ, ಆರ್ಡರ್ ತೆಗೆದುಕೊಳ್ಳುತ್ತೇನೆ, ಸರ್ವ್ ಮಾಡುತ್ತೇನೆ, ಬೇಕಾದರೆ ಪಾತ್ರೆಗಳನ್ನು ಕೂಡ ತೊಳೆಯುತ್ತೇನೆ. ಆದರೆ ಅಡುಗೆ ನನಗೆ ಬರುವುದಿಲ್ಲ. ಬೇಕಾದರೆ ಚಹಾ ಮಾಡಿಕೊಡುತ್ತೇನೆ, ಅದನ್ನು ನೀನು ಕಲಿಸಿದರೆ ಕಲಿಯುತ್ತೇನೆ. ಬೇಡ ಅಮಿತ್, ಥ್ಯಾಂಕ್ಸ್ ಅಂತ ರುಚಿತಾ ಆಗಿ ನಗುತ್ತಾ ಹೇಳಿದಳು. ನೀನು ನನ್ನ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತೀ ಅಂತ ನನಗೆ ಗೊತ್ತು. ಸರಿ, ಅದು ಬಿಡು. ನಾನು ಹೇಳುತ್ತಿದ್ದದ್ದು ಅರ್ಧಕ್ಕೆ ನಿಂತು ಹೋಯಿತು. ಸಂಜೆ ಊಟಕ್ಕೆ ಮಕ್ಕಳ ಗುಂಪು ಬಂದಿತ್ತು. ಮೊದಲು 3-4 ಬಾರಿ ಬಂದು ಹೋಗಿದ್ದಾರೆ. ಆದರೆ ಇಂದು ಅವರ ವರ್ತನೆ ತುಂಬಾ ಕೆಟ್ಟದಾಗಿತ್ತು. ನಾನು ಒಬ್ಬಳೇ ಇದ್ದಿದ್ದರಿಂದ ಆರ್ಡರ್ ಕೊಡಲು ಸಮಯ ತೆಗೆದುಕೊಂಡಿತ್ತು. ಅವರು ತಮ್ಮ ಮಾತಿನಿಂದ ನನ್ನನ್ನು ನಿರಂತರವಾಗಿ ಕಿರಿಕಿರಿಗೊಳಿಸುತ್ತಿದ್ದರು. ನಾನು ಅವರ ಮಾತಿಗೆ ಗಮನ ಕೊಡದೇ ಇದ್ದೆ. ಆದರೆ ಅವರಲ್ಲಿ ಇಬ್ಬರು ಅತಿಯಾಗಿ ವರ್ತಿಸಿದರು. ನಾನು ಅವರ ಮೇಜಿನ ಬಳಿ ಹೋದಾಗ ಅವರು ನನ್ನನ್ನು ಮುಟ್ಟಲು ಪ್ರಯತ್ನಿಸಿದರು. ಅಮಿತ್ ಆಶ್ಚರ್ಯ ಮತ್ತು ಕೋಪದಿಂದ ಕೇಳಿದ, ಏನು ಹೇಳುತ್ತಿದ್ದೀಯಾ? ಅವರು ನಿನ್ನನ್ನು ಮುಟ್ಟಲು ಪ್ರಯತ್ನಿಸಿದರು ಅಂತ ಹೇಳುತ್ತಿದ್ದೀಯಾ? ಆದರೆ ಅವರು ನಿಜಕ್ಕೂ ಏನು ಮಾಡಬೇಕೆಂದಿದ್ದರು ಅಂತ ಯೋಚಿಸಿದರು. ನನಗೆ ಭಯವಾಗುತ್ತಿದೆ. ನಂತರ ಅವನಲ್ಲೊಬ್ಬ ನನ್ನ ಹಿಂದೆ ಬಂದು ನನ್ನನ್ನು ಮುಟ್ಟಲು ಪ್ರಯತ್ನಿಸಿದ. ನಾನು ಬೈದ ಕೂಡಲೇ ಎಲ್ಲಾ ಮಕ್ಕಳು ಮುಂದಿನ 2 ನಿಮಿಷಗಳಲ್ಲಿ ಬಿಲ್ಲನ್ನು ಕಟ್ಟಿ ಮೌನವಾಗಿ ಪರಾರಿಯಾಗಿದ್ದರು. ಹಾಗಿದ್ದರೆ ಇಂದು ನಿನಗೆ ತುಂಬಾ ತೊಂದರೆಯಾಗಿದೆ ಅಂತ ಕಾಣುತ್ತೆ ಎಂದು ಹೇಳಿದ ಅಮಿತ್ಗೆ ಅವಳ ಮುಖದಿಂದಲೇ ಅವಳಿಗೆ ಆದ ತೊಂದರೆಯ ಅನುಭವ ಆಗುತ್ತಿತ್ತು. ಇಷ್ಟರಲ್ಲಿ ಮುಗಿಯಲಿಲ್ಲ ನನ್ನ ಮಾತು ಅಂತ ಹೇಳುತ್ತಾ ರುಚಿತಾ ಮುಂದುವರೆಸಿದಳು. ಈಗ ನೀನು ಬರುವ ಮೊದಲು ಒಬ್ಬ ವೃದ್ಧ ನನ್ನ ಜೊತೆ ಜಗಳವಾಡಿಕೊಂಡು ಹೋದರು. ಅದೇನು ಅಂದರೆ ಇಲ್ಲಿನ ಎಲ್ಲಾ ಪದಾರ್ಥ ರಿಫೈನ್ಡ್ ಎಣ್ಣೆಯಲ್ಲಿ ತಯಾರಾಗುತ್ತವೆ ಎಂದು ಅವರಿಗೆ ಅಡುಗೆ ಮನೆಯಲ್ಲಿ ನೋಡಬೇಕಾಗಿತ್ತು. ನಾನು ಅವರಿಗೆ ತುಂಬಾ ತಿಳಿಸಲು ಪ್ರಯತ್ನಿಸುತ್ತಿದ್ದೆ. ಆದರೆ ಅವರು ಕೇಳಲೇ ಇಲ್ಲ. ಅಂತಿಮವಾಗಿ ನಾನು ಅವರಿಗೆ ಸ್ಪಷ್ಟವಾಗಿ ಹೇಳಿದೆ, ತಿನ್ನಬೇಕಾದರೆ ತಿನ್ನಿ, ಇಲ್ಲದಿದ್ದರೆ ಬೇರೆಡೆ ಹೋಗಿ. ಇಂದು ಬೆಳಿಗ್ಗೆಯಿಂದಲೂ ನಿರಂತರವಾಗಿ ತೊಂದರೆ ಎಂದು ಮಾತನಾಡುತ್ತಾ ಅವಳ ಕಣ್ಣುಗಳು ತುಂಬಿಕೊಂಡವು. ಅಮಿತ್ ಗಮನವಿಟ್ಟು ಅವಳ ಎಲ್ಲಾ ಮಾತು ಕೇಳುತ್ತಿದ್ದನು. ಈಗ ಅವಳಿಗೆ ಯಾರೊಂದಿಗಾದರೂ ಮಾತನಾಡಬೇಕು ಮತ್ತು ಎಲ್ಲವನ್ನೂ ಹಂಚಿಕೊಳ್ಳಬೇಕು ಅಂತ ಅನಿಸುತ್ತಿತ್ತು. ಅವಳ ಎಲ್ಲಾ ಮಾತುಗಳಿಂದ ತಾನು ಅವಳಿಗೆ ಎಷ್ಟು ಹತ್ತಿರವಾಗಿದ್ದೇನೆ ಎಂಬುದನ್ನು ಅರಿತು ಅಮಿತ್ನಿಗೆ ಸಂತೋಷವಾಯಿತು. ಊಟದ ಕೊನೆಯ ಗ್ರಾಹಕ ಬಿಲ್ ಕೌಂಟರ್ ಬಳಿ ಬಂದ ತಕ್ಷಣ ಅಮಿತ್ ಪಕ್ಕಕ್ಕೆ ಸರಿದನು. ಬಿಲ್ ಕೊಟ್ಟು ಗ್ರಾಹಕ ಹೊರಟ ತಕ್ಷಣವೇ ಅಮಿತ್ ಕೌಂಟರ್ ಬಳಿ ಬಂದು ಕುರ್ಚಿಯಲ್ಲಿ ಕುಳಿತಿದ್ದ ರುಚಿತಾಳ ಹೆಗಲ ಮೇಲೆ ಕೈ ಹಾಕಿ ನಿಧಾನವಾಗಿ ಅವಳ ತಲೆಯ ಮೇಲೆ ಕೈ ಸವರಲು ಪ್ರಾರಂಭಿಸಿದನು. ರುಚಿತಾಗೆ ಇದು ಅನಿರೀಕ್ಷಿತವಾಗಿತ್ತು. ಇದಕ್ಕೂ ಮೊದಲು ಅವರಿಬ್ಬರೂ ಕೇವಲ ಮಾತನಾಡುತ್ತಿದ್ದರು. ಇಂದು ಅಮಿತ್ನ ಸ್ಪರ್ಶ ಅಷ್ಟು ಹತ್ತಿರದಿಂದ ಅನುಭವಿಸುತ್ತಿದ್ದ ಅವಳು ಗೊಂದಲಕ್ಕೊಳಗಾದಳು. ಒಂದು ಕೈಯಿಂದ ಅವಳನ್ನು ಬಿಗಿಯಾಗಿ ಹಿಡಿದುಕೊಂಡು ಮತ್ತೊಂದು ಕೈಯಿಂದ ಅವನು ಅವಳ ತಲೆಯನ್ನು ನಿಧಾನವಾಗಿ ಸವರುತ್ತಿದ್ದನು. ಅವಳ ದೇಹದ ಸ್ಪರ್ಶದಿಂದ ಅವರಿಬ್ಬರ ನಡುವೆ ಒಂದು ರೀತಿಯ ಆಕರ್ಷಣೆ ಉಂಟಾಯಿತು. ರುಚಿತ ಕೂಡ ಅವನನ್ನು ಅಪ್ಪಿಕೊಂಡಳು. ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳಲು ಹೆಣಗಾಡುತ್ತಿ ಅವನು ಅವಳನ್ನು ಸವರುತ್ತಲೇ ಇದ್ದನು. ಕೆಲ ಸಮಯದ ನಂತರ ರುಚಿತ ಅವನ ಮೇಲಿನ ಹಿಡಿತವನ್ನು ಬಿಟ್ಟಿದ್ದಾಳೆ ಎಂದು ಅವನಿಗೆ ಅರಿವಾಯಿತು. ಆ ಸಮಯದಲ್ಲಿ ಏನು ಹೇಳಬೇಕೆಂದು ಅಮಿತ್ಗೆ ತಿಳಿದಿರಲಿಲ್ಲ. ಆದರೂ ಏನಾದರೂ ಹೇಳಬೇಕೆಂದು ಅವನು ಬಾಯಿ ತೆರೆದನು. ಆದರೆ ಅದೇ ಸಮಯದಲ್ಲಿ ರುಚಿತಾ ತನ್ನ ಕೈಯನ್ನು ಮುಂದಕ್ಕೆ ಚಾಚಿ ಅವನ ತುಟಿಗಳ ಮೇಲೆ ತನ್ನ ಬೆರಳನ್ನು ಇಟ್ಟಳು. ಅವನ ಕಣ್ಣುಗಳಲ್ಲಿ ನೋಡುತ್ತಾ ಏನನ್ನೂ ಗಂಭೀರವಾಗಿ ಯೋಚಿಸುತ್ತಿದ್ದಳು. ಅಮಿತ್ನ ತುಟಿಗಳಿಂದ ಹೊರಬರಬೇಕಿದ್ದ ಮಾತುಗಳು ಗಾಳಿಯಲ್ಲಿಯೇ ಕರಗಿ ಹೋದವು. ರುಚಿತಾಳ ಮೃದು ಬೆರಳಿನ ಸ್ಪರ್ಶ ಅವನ ತುಟಿಗಳ ಮೇಲೆ ಅನುಭವವಾಯಿತು. ಅವನು ಉಸಿರಾಡುವುದನ್ನೇ ಮರೆತುಬಿಟ್ಟನು. ಅಂತಿಮವಾಗಿ ಏನನ್ನು ನಿರ್ಧರಿಸಿದಂತೆ ತಲೆ ಅಲ್ಲಾಡಿಸಿ ರುಚಿತ ಬದಿಗೆ ಸರಿದಳು. ಆಮೇಲೆ ಹೊರಗೆ ಹೋಗಿ ಹೋಟೆಲ್ನ ಶೆಟ್ಟರನ್ನು ಕೆಳಕ್ಕೆ ಎಳೆದಳು. ಬಾಗಿಲನ್ನು ಲಾಕ್ ಮಾಡಿ ಹೊರಗಿನ ಬೆಳಕನ್ನು ಆರಿಸಿದಳು. ಅಮಿತ್ ಗೋಡೆಯ ಮೇಲಿನ ಗಡಿಯಾರದತ್ತ ನೋಡಿದನು. ರಾತ್ರಿ 11 ಗಂಟೆಯಾಗಿತ್ತು. ನಡೆದುಕೊಂಡು ಬರುವಾಗ ರುಚಿತಾಳ ಸಂಪೂರ್ಣ ದೇಹ ಕಾಣುತ್ತಿತ್ತು. ಸ್ಲೀವ್ಲೆಸ್ ಬ್ಲೌಸ್ ಮತ್ತು ಸೊಗಸಾದ ಉಡುಪಿನಲ್ಲಿ ಅವಳು ತುಂಬಾ ಆಕರ್ಷಕವಾಗಿ ಕಾಣುತ್ತಿದ್ದಳು. ನಡೆಯುವಾಗ ಅವಳ ಆಕರ್ಷಕ ಚಲನವಲನಗಳು ಕಾಣುತ್ತಿದ್ದವು. ಅವನ ಕಣ್ಣು ಅವಳ ಮುಖದಿಂದ ಕೆಳಗೆ ಜಾರಿ ಬೀಳದಂತೆ ಅಮಿತ್ ಅವಳನ್ನೇ ನೋಡುತ್ತಿದ್ದನು. ರುಚಿತಾ ತನ್ನ ಕೈಯನ್ನು ಅಮಿತ್ನ ಮುಂದೆ ಚಾಚಿದಳು. ಅವನು ಅವಳ ಕೈ ಹಿಡಿದ ತಕ್ಷಣ ಅವಳು ಅವನನ್ನು ಕರೆದುಕೊಂಡು ಅಡುಗೆ ಮನೆಯ ಕಡೆಗೆ ಹೋದಳು. ದಿನವಿಡೀ ಆ ಅಡುಗೆ ಮನೆಯಲ್ಲಿ ನೂರಾರು ಖಾದ್ಯಗಳು ತಯಾರಾಗಿರುತ್ತವೆ. ಆದರೆ ಈಗ ಅಡುಗೆ ಮನೆ ಸಂಪೂರ್ಣವಾಗಿ ಸ್ವಚ್ಛವಾಗಿ ಚೆನ್ನಾಗಿ ಕಾಣುತ್ತಿತ್ತು. ಅಮಿತ್ ಮತ್ತೆ ಏನಾದರೂ ಹೇಳಬೇಕೆಂದಿದ್ದನು. ಆದರೆ ರುಚಿತಾ ಮತ್ತೆ ಅವನನ್ನು ಮೌನವಾಗಿರಲು ಹೇಳಿದಳು. ಅಡಿಗೆ ಮನೆಯ ಮಧ್ಯದಲ್ಲಿ ಒಂದು ಸ್ಟೀಲ್ ಟೇಬಲ್ ಇರಿಸಲಾಗಿತ್ತು. ಇಬ್ಬರ ಎತ್ತರವು ಸರಿಸುಮಾರು ಒಂದೇ ಇತ್ತು. ಅವನ ಕಣ್ಣುಗಳನ್ನು ನೋಡುತ್ತಾ ರುಚಿತಾ 2 ಹೆಜ್ಜೆ ಮುಂದೆ ಸರಿದಳು. ಈಗ ಅಮಿತ್ ತನ್ನ ಮುಖದ ಮೇಲೆ ಅವಳ ಉಸಿರಿನ ಅನುಭವವಾಗುತ್ತಿತ್ತು. ಅವನ 2 ಭುಜಗಳ ಮೇಲೆ ಕೈಗಳನ್ನು ಇಳಿಸುತ್ತಾಳು.
ಅವಳು ಮೃದುವಾದ ಧ್ವನಿಯಲ್ಲಿ ಮಾತಾಡಲು ಆರಂಭಿಸಿದಳು. ನಮ್ಮ ಪರಿಚಯವಾಗಿ ಬಹಳ ದಿನಗಳಾಗಿವೆ ಅಲ್ಲವೇ? ನಿನಗೆ ಒಂದು ವಿಷಯ ಹೇಳಬೇಕು. ನಿನ್ನ ಸೌಮ್ಯ ಸ್ವಭಾವ, ನಿನ್ನ ಆಕರ್ಷಕ ಮಾತುಗಳು ನನಗೆ ತುಂಬಾ ಇಷ್ಟ. ನಿನ್ನ ನೋಟವು ನನಗೆ ಅರ್ಥವಾಗುತ್ತದೆ. ಬೇರೆ ಜನರ ನೋಟದಲ್ಲಿ ಕಾಣುವ ದುರಾಸೆ, ಲೋಭ ನಾನು ನಿನ್ನ ನೋಟದಲ್ಲಿ ಎಂದಿಗೂ ಕಂಡಿಲ್ಲ. ಅಮಿತ್ಗೆ ಇದನ್ನೆಲ್ಲ ಕೇಳುತ್ತಿದ್ದಂತೆ ನಾಚಿಕೆಯಾಯಿತು. ಈಗ ಅವನು ಏನನ್ನೂ ಉತ್ತರಿಸುವ ಸ್ಥಿತಿಯಲ್ಲಿ ಇರಲಿಲ್ಲ. ರುಚಿತಾಳ ಕೈಗಳು ಈಗ ಅವನ ದೇಹದ ಮೇಲೆ ಜಾರಿ ಕೆಳಗೆ ಬಂದು ಅವನ ಸೊಂಟವನ್ನು ತಲುಪಿದವು. ಅವನ ಸ್ಥಿತಿಯನ್ನು ಅರ್ಥಮಾಡಿಕೊಂಡು ಅವಳು ಮುಂದುವರೆದಳು, ಅಮಿತ್, ಈ ದಿನ ತುಂಬಾ ಕೆಟ್ಟದಾಗಿ ಹೋಯಿತು. ಇಂದಿನ ಎಲ್ಲಾ ಕೆಟ್ಟ ನೆನಪುಗಳನ್ನು ಮರೆತುಬಿಡಲು ನೀನು ನನಗೆ ಸಹಾಯ ಮಾಡುತ್ತೀಯಾ? ರುಚಿತಳಿಗೆ ಏನು ಮತ್ತು ಹೇಗೆ ಸಹಾಯ ಮಾಡಬಹುದು ಎಂದು ಕೇಳುವ ಮೊದಲೇ ಅನಿರೀಕ್ಷಿತ ಘಟನೆ ಸಂಭವಿಸಿತು. ರುಚಿತ ಹಠಾತ್ ತನ್ನ 2 ಕೈಗಳನ್ನು ಅವನ ಎದೆಯ ಮೇಲೆ ಒತ್ತಿ ಅವನನ್ನು ತನ್ನತ್ತ ಎಳೆದಳು. ಅದನ್ನು ನಿರೀಕ್ಷಿಸದ ಅಮಿತ್ ರುಚಿತಾಳ ಮೇಲೆ ಬಹುತೇಕ ಬೀಳಲಿದ್ದನು. ಆದರೆ ಅವಳು ಹಿಂದಕ್ಕೆ ಸರಿದು ಸ್ಟೀಲ್ ಟೇಬಲ್ಗೆ ಆಧಾರವನ್ನು ಪಡೆದು ಅಮಿತ್ನ ತಲೆಯನ್ನು ತನ್ನ ಮುಖದ ಬಹಳ ಹತ್ತಿರಕ್ಕೆ ತಂದಳು. ಈ ಆಘಾತದಿಂದ ಹೊರಬರಲು ಅಮಿತ್ಗೆ ಕೆಲವು ಸೆಕೆಂಡುಗಳು ಬೇಕಾಯಿತು. ಆದರೆ ಚೇತರಿಸಿಕೊಂಡ ನಂತರ ಅವನು ತನ್ನ 2 ಕೈಗಳಿಂದ ಅವಳ ಮುಖವನ್ನು ಹಿಡಿದು ಸ್ವಲ್ಪ ಹಿಂದಕ್ಕೆ ತಳ್ಳಿ ಅವಳ ತುಟಿಗಳ ಮೇಲೆ ನಿಧಾನವಾಗಿ ತನ್ನ ತುಟಿಗಳನ್ನು ಹಚ್ಚಿದನು. ನಂತರ ಅವಳ ಕಣ್ಣುಗಳನ್ನು ನೋಡುತ್ತಾ ನಗುತ್ತಾ ಅವಳ ಮೂಗಿನ ಮೇಲೆ ತನ್ನ ಮೂಗನ್ನು ಉಜ್ಜಲು ಆರಂಭಿಸಿದನು. ಯಾವುದೇ ಹುಡುಗಿಯನ್ನು ಮೊದಲ ಬಾರಿಗೆ ಚುಂಬಿಸುವಾಗ ಹೇಗೆ ಮೃದುವಾಗಿ ಆರಂಭಿಸಬೇಕೆಂದು ಅವನು ಅನೇಕ ಹಿಂದಿ ಸಿನಿಮಾಗಳಲ್ಲಿ ನೋಡಿದ್ದನು. ಅವನ ಹಳೆಯ ಗೆಳತಿಯರೊಂದಿಗಿನ ಅನುಭವಗಳು ಅವನಿಗೆ ಈಗ ನೆನಪಾಗುತ್ತಿದ್ದವು. ಆ ಅನುಭವದ ಆಧಾರದ ಮೇಲೆ ಅವನ ವರ್ತನೆ ಈಗ ಪರಿಪೂರ್ಣ ಎಂದು ಅವನಿಗೆ ಅನಿಸುತ್ತಿತ್ತು. ಆದರೆ ಅವನ ಅಂದಾಜು ತಪ್ಪು ಎಂದು ಅವನಿಗೆ ಮುಂದಿನ ಕ್ಷಣದಲ್ಲಿ ಅರಿವಾಯಿತು. ಒಂದು ಬಿಸಿ ಹೊಡೆತ ಕೆನ್ನೆಯ ಮೇಲೆ ಬಿದ್ದಿತ್ತು. ಆ ಶಬ್ದ ಮುಚ್ಚಿದ ಅಡುಗೆ ಮನೆಯಲ್ಲಿ ಬಹಳ ಹೊತ್ತು ಪ್ರತಿಧ್ವನಿಸುತ್ತಿತ್ತು. ನಿಖರವಾಗಿ ಏನಾಯಿತು ಎಂದು ಅಮಿತ್ಗೆ ಅರ್ಥವಾಗಲು ಸ್ವಲ್ಪ ಸಮಯ ಹಿಡಿಯಿತು. ಅವಳು ಹಿಂದೆ ಸರಿಯುತ್ತಾ ಮೃದುವಾಗಿ ಪ್ರತಿಕ್ರಿಯಿಸಿದ್ದಳು, ಹಾಗಾದರೆ ಆ ಹೊಡೆತ ಏಕೆ? ಉತ್ತರಕ್ಕಾಗಿ ಅವನು ಹೆಚ್ಚು ಕಾಯಬೇಕಾಗಿರಲಿಲ್ಲ. ರುಚಿತ ನಿಧಾನವಾಗಿ ಒಂದೊಂದು ಪದವನ್ನು ಉಚ್ಚರಿಸುತ್ತಾ ಹೇಳಿದಳು, ಸಾರಿ ಅಮಿತ್, ನಾನು ಉದ್ದೇಶಪೂರ್ವಕವಾಗಿ ಹಾಗೆ ಮಾಡಲಿಲ್ಲ. ನಿನ್ನೊಂದಿಗೆ ಮಾತನಾಡಲು ನನಗೆ ಯಾವಾಗಲೂ ಇಷ್ಟ ಆಗುತ್ತದೆ. ನಿನ್ನ ಹತ್ತಿರ ಬಹಳಷ್ಟು ವಿಷಯಗಳನ್ನು ಹೇಳಬೇಕೆಂದು ನನಗೆ ಅನಿಸುತ್ತದೆ. ವಿಶೇಷವಾಗಿ ಇದು ನನ್ನ ತುಂಬಾ ಖಾಸಗಿ ವಿಷಯ. ಆದರೆ ನಿನ್ನನ್ನು ಬಿಟ್ಟು ಬೇರೆ ಯಾರೊಂದಿಗೂ ನಾನು ಇದರ ಬಗ್ಗೆ ಮಾತನಾಡಲು ಸಾಧ್ಯವಿಲ್ಲ. ನನ್ನ ಅಗತ್ಯಗಳು ಸ್ವಲ್ಪ ವಿಭಿನ್ನವಾಗಿವೆ. ಅಮಿತ್, ಅವು ನಿನಗೆ ಅರ್ಥವಾಗುತ್ತವೆ ಎಂದು ನಾನು ಆಶಿಸುತ್ತೇನೆ. ರುಚಿತಾ, ನೀನು ನಿರ್ಭಯವಾಗಿ ನನಗೆ ಹೇಳಬಹುದು ಎಂದು 2 ಕೈಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಅಮಿತ್ ಹೇಳಿದ. ಏಕೆಂದರೆ ಅವಳ ಆಕರ್ಷಣೆ, ಅವಳ ನೋಟ ಇವೆಲ್ಲವೂ ಅವನ ಮನಸ್ಸು ಮತ್ತು ದೇಹದ ಮೇಲೆ ಬಹಳಷ್ಟು ಪರಿಣಾಮ ಬೀರಿತ್ತು. ಅವನಿಗೆ ಹಿಂದೆ ಸರಿಯಲು ಸಾಧ್ಯವಾಗಲಿಲ್ಲ. ಮೊದಲಿನ ಅಪ್ಪಳಿಕೆಯನ್ನು ಮರೆತು ಅವನು ರುಚಿತಾಳನ್ನು ಮತ್ತೆ ತಬ್ಬಿಕೊಂಡು ಅವಳ ನೇರಳೆ ತುಟಿಗಳ ಮೇಲೆ ತನ್ನ ತುಟಿಗಳನ್ನು ಇಟ್ಟನು. ನಿಲ್ಲಿಸು! ರುಚಿತ ಮತ್ತೆ ಅಮಿತ್ನನ್ನು 2 ಕೈಗಳಿಂದ ತಳ್ಳಿ ಅಲ್ಲೇ ಕೂಗಿದಳು. ನನಗೆ ಇದು ಇಷ್ಟವಿಲ್ಲ. ಪುಸ್ತಕ ಅಥವಾ ಸಿನಿಮಾದಲ್ಲಿ ತೋರಿಸುವ ಹಾಗೆ ಮೃದುವಾದ ಪ್ರೇಮ ನನಗೆ ಬೇಕಿಲ್ಲ. ನನ್ನ ಅವಶ್ಯಕತೆ ಬೇರೆ. ಅಮಿತ್ಗೆ ಅವಳು ಹೇಳುವುದು ತಿಳಿಯಲಿಲ್ಲ. ಅಮಿತ್ನನ್ನು ಹಿಡಿದು ಹತ್ತಿರಕ್ಕೆ ಎಳೆದು, ನಾನು ಇತರ ಮಹಿಳೆಯರಂತೆ ಅಲ್ಲ ಎಂದು ಹೇಳಿದಳು. ಅವನ ಕಣ್ಣುಗಳಲ್ಲಿ ನೋಡುತ್ತಾ ಅವಳು ಬಲವಾಗಿ 2 ಕೈಗಳನ್ನು ಹಿಂದಕ್ಕೆ ಎಳೆದಳು ಮತ್ತು ನನಗೆ ಯಾವ ರೀತಿ ಪ್ರೀತಿ ಮಾಡುವುದು ಇಷ್ಟ ಎಂದು ನಿನಗೆ ತೋರಿಸುತ್ತೇನೆ ಎಂದಳು. ಕ್ಷಣಾರ್ಧದಲ್ಲಿ ಅಮಿತ್ನ ಶರ್ಟ್ನ ಎಲ್ಲಾ ಬಟನ್ಗಳನ್ನು ಕಿತ್ತು ಹಾಕಿದಳು. ಅವು ಅಡುಗೆ ಮನೆಯೆಲ್ಲೆಡೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದವು. ಅಮಿತ್ನನ್ನು ಹಿಡಿದುಕೊಂಡಾಗ ಆ ತಂಪಾದ ಸ್ಪರ್ಶ ಅವನ ಇಡೀ ದೇಹಕ್ಕೆ ಹರಡಿತು. ತಲೆ ಎತ್ತಿ ನೋಡಿದ ಅಮಿತ್ ರುಚಿತಾಳ ಮುಖ ನೋಡಿ ಒಳಗೊಳಗೆ ನಗುತ್ತಾ ಇಬ್ಬರು ಉಡುಪುಗಳನ್ನು ಬಿಚ್ಚಿದರು. ಈ ಬಾರಿ ಅಮಿತ್ ಸಿದ್ಧನಿದ್ದ. ಮೇಜು ಕಡಿಮೆ ಎತ್ತರದ್ದಾಗಿದ್ದರಿಂದ ಅವಳು ಸುಲಭವಾಗಿ ಮೇಲೆ ಹೋಗಿ ಕುಳಿತಳು. ರುಚಿತಾಳಿಗೆ ನಿಜವಾಗಿಯೂ ಏನು ಬೇಕಿತ್ತು ಎಂಬುದು ಅಮಿತ್ಗೆ ಈಗ ಚೆನ್ನಾಗಿ ಅರ್ಥವಾಯಿತು. ಒಳ ಉಡುಪುಗಳ ಅಡಚಣೆ ದೂರವಾದಾಗ ಅಮಿತ್ಗೆ ತುಂಬಾ ಸಂತೋಷವಾಯಿತು. ಇಷ್ಟು ವರ್ಷಗಳ ತಪಸ್ಸು ಈಗ ಫಲ ನೀಡಿದೆ ಎಂದು ಅವನಿಗೆ ಅನಿಸಿತು. ಅವಳು ಹೇಳಿದಳು, ಇದು ನನ್ನ ಶೈಲಿ ಮಿಸ್ಟರ್ ಅಮಿತ್, ನಿನಗೆ ಇದು ಸರಿಯೇ? ಎಂದಾಗ ಅಮಿತ್ ಹೇಳಿದ, ನನಗೆ ಅರ್ಥವಾಗುತ್ತಿಲ್ಲ, ಆದರೆ ಈ ಶೈಲಿ ನನಗೆ ನಿಜಕ್ಕೂ ಇಷ್ಟವಾಯಿತು. ಅದು ನಿಜ, ನನ್ನ ಉತ್ಸಾಹ ಹೆಚ್ಚಾಗುತ್ತಿದೆ. ಅಮಿತ್ ಅವಳ ಬಲಗೈ ಹಿಡಿದು ಹೇಳಿದ, ನಿನಗೆ ಹೇಳುತ್ತಿದ್ದೇನೆ ರುಚಿತಾ, ಇದನ್ನು ಮಾಡುವುದು ನನ್ನ ಹೃದಯದ ಆಸೆಯಾಗಿತ್ತು. ರುಚಿತಾ, ನೋಡು ನನಗೆ ಎಷ್ಟು ಶಕ್ತಿಯಿದೆ ಅಂತ ನಿನಗೆ ಇಂದು ಗೊತ್ತಾಗುತ್ತದೆ ಎಂದು ಅಮಿತ್ ಹೇಳಿದನು. ರುಚಿತಾ ಅಮಿತ್ನನ್ನು ಪ್ರೇಮದಿಂದ ಅಪ್ಪಿಕೊಂಡಳು. ಅವನ ಮುಖ ಮೇಲೆ ಸಂತೋಷ, ಆಶ್ಚರ್ಯ, ಸುಖ, ಭಾವ, ವೇದನೆ ಎಂಬ ವಿವಿಧ ಭಾವನೆಗಳ ಮಿಶ್ರಣ ಕಾಣುತ್ತಿತ್ತು.
ರುಚಿತ ಮನಸ್ಸಿನಿಂದ ಅವನ ಸೌಂದರ್ಯವನ್ನು ಆಸ್ವಾದಿಸುತ್ತಿದ್ದಳು ಮತ್ತು ಅವಳು ಮೇಜಿನ ಮೇಲೆ ಅಡ್ಡವಾಗಿ ಕುಳಿತಿದ್ದಳು. ಈಗ ತುಂಬಾ ಖುಷಿಯಾಗುತ್ತಿದೆ. ನಾನು ಸ್ವರ್ಗದಲ್ಲಿದ್ದ ಹಾಗೆ ಅನಿಸುತ್ತಿದೆ. ಬಹಳ ಸಮಯವಾದ್ದರಿಂದ ನಾವು ಮಾದಕ ಧ್ವನಿಯನ್ನು ಮಾಡಲು ಆರಂಭಿಸಿದೆವು. ನಾವು ಮನಸ್ಸನ್ನು ಮಂಕು ಮಾಡುವ ಶಬ್ದಗಳನ್ನು ಹೊರಡಿಸಲು ಆರಂಭಿಸಿದೆವು ಮತ್ತು ನಮ್ಮ ಅಡುಗೆ ಮನೆಯಲ್ಲಿ ಎಲ್ಲೆಡೆ ಆ ಶಬ್ದ ಕೇಳಿಸುತ್ತಿತ್ತು. ನಾವು ಈಗ ಬೇರೆ ಲೋಕಕ್ಕೆ ಹೋಗಿದ್ದೆವು. ಈ ಕ್ಷಣವನ್ನು ಕಣ್ಣುಮುಚ್ಚಿ ಮನಸ್ಸಿನಿಂದಲೇ ಶಬ್ದ ಮಾಡಿ ಆನಂದಿಸಿದೆವು. ನಮ್ಮ ದೇಹದಿಂದ ಉಸಿರು ಹೊರಬರುತ್ತಿತ್ತು. ನಮ್ಮ ದೇಹಗಳು ತುಂಬಾ ಬಿಸಿಯಾಗಿತ್ತು. ನಮ್ಮ ವೇಗ ಹೆಚ್ಚಾಯಿತು ಮತ್ತು ಒಮ್ಮೆಲೇ ಬಿರುಗಾಳಿ ಬಂದು ಹೋದ ಮೇಲೆ ವಾತಾವರಣ ಶಾಂತವಾದಂತೆ ನಾವು ಶಾಂತವಾದೆವು ಮತ್ತು ಕೆಲವೇ ಹೊತ್ತಿನಲ್ಲಿ ಒಬ್ಬರಿಗೊಬ್ಬರು ತಬ್ಬಿಕೊಂಡು ನಿದ್ದೆಗೆ ಜಾರಿದೆವು. ಸ್ನೇಹಿತರೆ, ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.